ದಳಪತಿ ವಿಜಯ್ ಬಳಿಕ ತಮಿಳುನಾಡಿನಲ್ಲಿ ಮತ್ತೊಬ್ಬ ನಟ ರಾಜಕೀಯಕ್ಕೆ ಎಂಟ್ರಿ ಪಡಿತಾರಾ? ದಳಪತಿ ವಿಜಯ್ ಬಳಿಕ ತಮಿಳುನಾಡಲ್ಲಿ ಮತ್ತೊಬ್ಬ ನಟ ರಾಜಕೀಯಕ್ಕೆ ಬರ್ತಾರಾ? ಆ ನಟನ ದಿಢೀರ್ ಎಂಟ್ರಿಯ ಹಿಂದಿದೆಯಾ ತಮಿಳು ರಾಜಕೀಯ? ಪಾಲಿಟಿಕ್ಸ್ ಎಂಟ್ರಿ ಬಗ್ಗೆ ಬಿಗ್ ಅಪ್ಡೇಟ್ ಕೊಟ್ಟ ಕಾಂಚನಾ ಕಿಂಗ್. ಊಹಾಪೋಹಗಳ ಮಧ್ಯೆಯೇ ಮೌನ ಮುರಿದ ರಾಘವ್ ಲಾರೆನ್ಸ್. ರಾಜಕೀಯ ಪ್ರವೇಶಕ್ಕೂ ಮುನ್ನ ಜನಾದೇಶ ಬಯಸಿದ ಲಾರೆನ್ಸ್. ನೀವೇ ಹೇಳಿ, ನಾನು ಪಾಲಿಟಿಕ್ಸ್ಗೆ ಬರ್ಬೇಕಾ ಬೇಡವಾ ಅಂತ. ನೀವು ಗ್ರೀನ್ ಸಿಗ್ನಲ್ ಕೊಟ್ರೆ ಮಾತ್ರ ನಾನು ರಾಜಕೀಯಕ್ಕೆ ಬರ್ತೀನಿ. ನೀವು ಇಲ್ಲ ಅಂದ್ರೆ ನಾನು ರಾಜಕೀಯವನ್ನ ಪ್ರವೇಶ ಮಾಡೋದಿಲ್ಲ. ನನಗೆ ನಿಮ್ಮ ಸಲಹೆ ಮತ್ತು ಮಾರ್ಗದರ್ಶನ ಬೇಕು ಅಂತ ಹೇಳಿದ್ದಾರೆ ಲಾರೆನ್ಸ್. ಈ ವಿಚಾರವಾಗಿ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಹಂಚಿಕೊಂಡಿದ್ದಾರೆ ರಾಘವ್ ಲಾರೆನ್ಸ್. ದಳಪತಿ ವಿಜಯ್ ಬಳಿಕ ತಮಿಳುನಾಡಿನಲ್ಲಿ ಮತ್ತೊಬ್ಬ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರಾ ನಟ? ಆ ನಟನ ದಿಢೀರ್ ಎಂಟ್ರಿಯ ಹಿಂದಿದೆಯಾ ತಮಿಳು ರಾಜಕೀಯ ಅನ್ನುವಂಥದ್ದು. ಪಾಲಿಟಿಕ್ಸ್ ಎಂಟ್ರಿಯ ಬಗ್ಗೆ ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಕಾಂಚನಾ ಕಿಂಗ್. ಊಹಾಪೋಹಗಳ ಮಧ್ಯೆ ಈಗ ಮೌನ ಮುರಿದಿದ್ದಾರೆ ರಾಘವ್ ಲಾರೆನ್ಸ್. ವಿಜಯ್ ಬಳಿಕ ಈಗ ಮತ್ತೊಬ್ರು ಬರ್ತಾ ಇರುವಂತದ್ದು, ರಾಜಕೀಯಕ್ಕೆ ನಟ ಎಂಟ್ರಿ ಆಗ್ತಾ ಇರುವಂತದ್ದು. ದಿಢೀರ್ ಎಂಟ್ರಿ ಹಿಂದಿದೆಯಾ ತಮಿಳು ರಾಜಕೀಯ ಅನ್ನುವಂಥದ್ದು. ವಿಜಯ್ ಪಕ್ಷದಲ್ಲಿಯೇ ಒಂದು ಕಣಕ್ಕಿಳಿತಾರ ಲಾರೆನ್ಸ್ ಅನ್ನುವಂಥದ್ದು ಪ್ರಶ್ನೆ ಇರುವಂತದ್ದು. ಒಂದೊಂದಾಗಿ ಗಮನಿಸ್ತಾ ಹೋಗ್ತಾ ಹೋದ್ರೆ, ವಿಜಯರಿಂದ ತೆರವಾಗಿರುವಂತಹ ಪೂರ್ವ ತಿರುಚಿ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯುತ್ತೆ. ಇದೇ ಕ್ಷೇತ್ರದಲ್ಲಿ ರಾಘವ್ ಲಾರೆನ್ಸ್ ಸ್ಪರ್ಧಿಸುವ ಬಗ್ಗೆ ಈಗ ಸುದ್ದಿ ಹರಿದಾಡ್ತಾ ಇದೆ. ಪೂರ್ವ ತಿರುಚಿ ಕ್ಷೇತ್ರದಲ್ಲಿ ರಾಘವ್ ಲಾರೆನ್ಸ್ ಸ್ಪರ್ಧೆ ಸಾಧ್ಯತೆ ಅಂತ ಕೂಡ ಹೇಳಲಾಗ್ತಾ ಇದ್ದು, ವಿಧಾನಸಭೆಗೆ ನಟ ವಿಜಯ್ ಗೆದ್ದಿದ್ದಂತಹ ಪೂರ್ವ ತಿರುಚಿ ಕ್ಷೇತ್ರ. ಈ ಒಂದು ಕ್ಷೇತ್ರದಲ್ಲಿಯೇ ವಿಧಾನಸಭೆಗೆ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಸ್ಪರ್ಧಿಸಿ ಗೆದ್ದಿದ್ರು ವಿಜಯ್ ಅವರು. ಹೀಗಾಗಿ ಪೂರ್ವ ತಿರುಚಿ ಕ್ಷೇತ್ರಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ ವಿಜಯ್. ವಿಜಯರಿಂದ ತೆರವಾಗಿರುವಂತಹ ಪೂರ್ವ ತಿರುಚಿ ಕ್ಷೇತ್ರದಲ್ಲಿ ಈಗ ಉಪಚುನಾವಣೆ ನಡೆಯುತ್ತೆ. ಇದೇ ಕ್ಷೇತ್ರದಲ್ಲಿ ರಾಘವ್ ಲಾರೆನ್ಸ್ ಸ್ಪರ್ಧಿಸುವ ಬಗ್ಗೆ ಈಗ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇರುವಂತದ್ದು. ಪೂರ್ವ ತಿರುಚಿ ಕ್ಷೇತ್ರದಲ್ಲಿ ರಾಘವ್ ಲಾರೆನ್ಸ್ ಸ್ಪರ್ಧಿಸುವ ಸಾಧ್ಯತೆ ಇದೆ. ವಿಧಾನಸಭೆಗೆ ನಟ ವಿಜಯ್ ಗೆದ್ದಿದ್ದಂತಹ ಪೂರ್ವ ತಿರುಚಿ ಕ್ಷೇತ್ರ. ವಿಧಾನಸಭೆಗೆ ಎರಡು ಕ್ಷೇತ್ರಗಳಲ್ಲಿ ಕೂಡ ವಿಜಯ್ ಅವರು ಸ್ಪರ್ಧೆ ಮಾಡಿದ್ರು. ಹೀಗಾಗಿ ಈಗ ಪೂರ್ವ ತಿರುಚಿ ಕ್ಷೇತ್ರಕ್ಕೆ ಈಗ ರಾಜೀನಾಮೆಯನ್ನ ನೀಡಿದ್ದಾರೆ ವಿಜಯ್ ಅವರು. ಒಂದು ವೇಳೆ ಏನಾದ್ರೂ ರಾಘವ್ ಲಾರೆನ್ಸ್ ಅವರು ಸ್ಪರ್ಧೆ ಮಾಡಿದ್ರೆ ಈ ಒಂದು ತಿರುಚಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಅವರು ಕೂಡ ವಿಜಯ್ ಅವರ ಆಪ್ತರಾಗಿದ್ದಾರೆ, ಸ್ನೇಹಿತರಾಗಿದ್ದಾರೆ. ಇಬ್ರು ಕೂಡ ಒಟ್ಟಿಗೆ ಕೆಲಸ ಮಾಡಿದಂಥವ್ರು. ಈಗ ಒಂದು ವೇಳೆ ಆ ಪಕ್ಷದಿಂದಲೇ ಬರುವಂತಹ ಸಾಧ್ಯತೆ ಕೂಡ ಇದೆ. ವಿಜಯ್ ಅವರ ಪಕ್ಷದಿಂದಲೇ ಈ ಒಂದು ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅಂತ ಕೂಡ ಈಗ ತಮಿಳು ರಾಜಕಾರಣದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತುಗಳು. ನೀವೇ ಹೇಳಿ, ನಾನು ಪಾಲಿಟಿಕ್ಸ್ಗೆ ಬರ್ಬೇಕಾ ಬೇಡವಾ ಅಂತ ಈಗ ಜನಾದೇಶವನ್ನ ಕೇಳ್ತಾ ಇರುವಂತದ್ದು. ಇದಾಗಿತ್ತು ಈವರೆಗಿನ ಸುದ್ದಿ. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲಿ.